ನಮಸ್ಕಾರ. ಇವತ್ತಿನ ವಿಡಿಯೋ ವರ್ಷ 12 ವಿವಿಧ ಕ್ಷೇತ್ರಗಳಲ್ಲಿ ಬಂದ ಲಾಭ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ನಮಗೆಲ್ಲ ತಿಳಿದ ಹಾಗೆ ಎಲ್ಲ ಕ್ಷೇತ್ರಗಳಲ್ಲಿ ಒಂದೇ ಥರ ಪರ್ಫಾರ್ಮೆನ್ಸ್ ಇರೋದಿಲ್ಲ, ಒಂದೇ ಥರ ಲಾಭ ಇರೋದಿಲ್ಲ. ಮಾರುಕಟ್ಟೆಯಲ್ಲಿ ಕೆಲವು ಕನ್ಸಿಸ್ಟೆಂಟ್ ಆಗಿ ಮೇಲಕ್ಕೆ ಹೋಗ್ತವೆ, ಕೆಲವು ಪೀರಿಯಡಲ್ಲಿ ಮಾತ್ರ ಮೇಲಕ್ಕೆ ಹೋಗ್ತವೆ. ಈ ರೀತಿ ರೆಗ್ಯುಲರ್ ಆಗಿ ಸತತವಾಗಿ ಮೇಲಕ್ಕೆ ಹೋಗುವಂತ ಸೆಕ್ಟರ್ಗಳಿದ್ರೆ ಅದು ದೀರ್ಘಾವಧಿಯ ಹೂಡಿಕೆಗೆ ಉತ್ತಮ. ಮತ್ತೆ ಕೆಲವು ಸೈಕ್ಲಿಕಲ್ ಸ್ಟಾಕ್ಸ್ನ ನಾವು ದೀರ್ಘಾವಧಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ, ಅದನ್ನ ಶಾರ್ಟ್ ಟರ್ಮ್ ಅಲ್ಲಿ ಪ್ರಾಫಿಟ್ಗೋಸ್ಕರ ಟೆಕ್ನಿಕಲ್ ಅನಾಲಿಸಿಸ್ ಆಧರಿಸಿ ಪರ್ಚೇಸ್ ಮಾಡಿ ಲಾಭ ಮಾಡ್ಕೊಳ್ಬಹುದು. ಇವತ್ತು ನಾವು ಒಂದಷ್ಟು ಕ್ಷೇತ್ರಗಳ ಪರಿಚಯ ಮಾಡ್ಕೊಡ್ತಾ ಇದ್ದೇವೆ ಮತ್ತು ಅವುಗಳಲ್ಲಿ ಬಂದಂತ ಲಾಭ 1, 2, 3, 4, 5 ವರ್ಷದಲ್ಲಿ ಹೇಗಿತ್ತು ಅಂತ ತೋರಿಸ್ತಾ ಇದ್ದೇವೆ. ಉದಾಹರಣೆಗೆ ನಿಫ್ಟಿ ಆಟೋ, ನಿಫ್ಟಿ ಫಾರ್ಮಾ ಇತ್ಯಾದಿ. ಈ ಎಲ್ಲ ವಿವಿಧ ಕ್ಷೇತ್ರಗಳ ಸೂಚ್ಯಾಂಕದಲ್ಲಿ ಲಾರ್ಜ್ ಕ್ಯಾಪು ಇದೆ, ಮಿಡ್ ಕ್ಯಾಪು ಇದೆ, ಸ್ಮಾಲ್ ಕ್ಯಾಪು ಇದೆ. ಈಗ ನಿಮ್ಮ ಮುಂದೆ ಸೆಕ್ಟರಲ್ ಪರ್ಫಾರ್ಮೆನ್ಸ್ ಒಂದು 12 ಸೆಕ್ಟರ್ಗಳದ್ದು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಮೊದಲನೇದು ಕನ್ಸ್ಯೂಮರ್ ಡ್ಯೂರೇಬಲ್. ಪರ್ಸೆಂಟೇಜ್ 1 ಇಯರ್ ರಿಟರ್ನ್ಸ್ 6, 2 ವರ್ಷ ಸೇರಿಸ್ಕೊಂಡು 11, 3 ವರ್ಷ ಸೇರಿಸ್ಕೊಂಡು 95, 4 ವರ್ಷ ಸೇರಿಸ್ಕೊಂಡು 102, 5 ವರ್ಷ ಸೇರಿಸ್ಕೊಂಡು 125%. ಎರಡನೇದು ರಿಯಾಲಿಟಿ. 1 ವರ್ಷಕ್ಕೆ 23, 2 ವರ್ಷಕ್ಕೆ 39, 3 ವರ್ಷಕ್ಕೆ 168, 4 ವರ್ಷಕ್ಕೆ 131 ಮತ್ತು 5 ವರ್ಷಕ್ಕೆ 124. ಈಗ IT ಸೆಕ್ಟರ್ 19, -4, 89, 119, 122%. ಈಗ ನಾಲ್ಕನೇದು ಮೆಟಲ್. ಇದು ಸೈಕ್ಲಿಕಲ್. ಮೊದಲನೇ ವರ್ಷ 16, 2 27, 3 201, 4 218 ಮತ್ತು 5ನೇ ವರ್ಷಕ್ಕೆ ಕಮ್ಮಿಯಾಗಿ 111. ಈಗ 5ನೆಯ ಸೆಕ್ಟರ್ FMCG 20, 33, 77, 94, 82. 6ನೇದು ಫೈನಾನ್ಷಿಯಲ್ ಸರ್ವಿಸಸ್ 11, 12, 83, 67, 82. 7ನೇದು ಆಯಿಲ್ ಅಂಡ್ ಗ್ಯಾಸ್ -2, 13, 69, 89, 79. 8ನೇದು ಬ್ಯಾಂಕ್ 15, 25, 100, 68, 69, 1, 2, 3, 4, 5 ವರ್ಷದ್ದು ಟೋಟಲ್ ಪ್ರಾಫಿಟ್ಸ್. ಈಗ 9ನೇ ಸೆಕ್ಟರ್ ಹೆಲ್ತ್ ಕೇರ್. 1 ವರ್ಷಕ್ಕೆ 22, 2 ವರ್ಷಕ್ಕೆ 7, 3 ವರ್ಷಕ್ಕೆ 50, 4 ವರ್ಷಕ್ಕೆ 110, 5 ವರ್ಷಕ್ಕೆ 67. 10 ಆಟೋಮೊಬೈಲ್ 23, 61, 107, 136, 57. 11 ಫಾರ್ಮಾ 22, 8, 39, 96, 52. 12 ಮೀಡಿಯಾ 14, 48, 50, 32, -6. ಈ ಟೇಬಲ್ನಲ್ಲಿ ತೋರಿಸಿದಂತ ರಿಟರ್ನ್ಸ್ ಟೋಟಲ್ ರಿಟರ್ನ್ಸ್, ಇಯರ್ಲಿ ರಿಟರ್ನ್ಸ್ ಅಲ್ಲ. ಅಂದ್ರೆ 1 ವರ್ಷಕ್ಕೆ 10, 2 ವರ್ಷಕ್ಕೆ 20 ಅಂತಂದ್ರೆ 2ನೇ ವರ್ಷ 20 ಅಂತಲ್ಲ, 10 + 10 ಅಂತ ಲೆಕ್ಕ. ಈಗ ಮೇಜರ್ ಸ್ಟಾಕ್ಸ್ ಇನ್ ಡಿಫರೆಂಟ್ ಸೆಕ್ಟರ್ಸ್ ಅಂತ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಮೊದಲನೇದು ನಿಫ್ಟಿ ಆಟೋದಲ್ಲಿ ಸಮ್ ಲಾರ್ಜ್ ಕಂಪನೀಸ್: ಮಾರುತಿ ಸುಜುಕಿ, M&M, ಟಾಟಾ ಮೋಟಾರ್ಸ್, ಐಷರ್ ಮೋಟಾರ್ಸ್, ಬಾಲಕೃಷ್ಣ ಇಂಡಸ್ಟ್ರೀಸ್. ಎರಡನೇದು ನಿಫ್ಟಿ IT: ಇನ್ಫೋಸಿಸ್, TCS, ವಿಪ್ರೋ, HCL ಟೆಕ್, ಮೈಂಡ್ಟ್ರೀ, ಟೆಕ್ ಮಹೀಂದ್ರ. ಈಗ ಮೂರನೇದು ನಿಫ್ಟಿ PSU ಬ್ಯಾಂಕ್: SBI, ಕೆನರಾ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, BNB. ನಾಲ್ಕನೇದು ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸಸ್: HDFC ಬ್ಯಾಂಕ್, ICICI ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಬಜಾಜ್ ಫೈನಾನ್ಸ್, ಬಜಾಜ್ ಫಿನ್ಸರ್ವ್, ಮುತ್ತೂಟ್ ಫೈನಾನ್ಸ್. ಐದನೇದು ನಿಫ್ಟಿ ಫಾರ್ಮಾ: ಡಿವಿಸ್ ಲ್ಯಾಬ್, ಸನ್ ಫಾರ್ಮಾ, ಡಾಕ್ಟರ್ ರೆಡ್ಡೀಸ್ ಲ್ಯಾಬ್, ಸಿಪ್ಲಾ. ಆರನೇದು ನಿಫ್ಟಿ FMCG: ಬ್ರಿಟಾನಿಯಾ, ಡಾಬರ್, HUL, ITC, ನೆಸ್ಲೆ, ಟಾಟಾ ಕನ್ಸ್ಯೂಮರ್. ಏಳನೇದು ನಿಫ್ಟಿ ಮೆಟಲ್: ಟಾಟಾ ಸ್ಟೀಲ್, JSW ಸ್ಟೀಲ್, ವೇದಾಂತ, NMDC, ಕೋಲ್ ಇಂಡಿಯಾ, ಹಿಂಡಾಲ್ಕೋ ಇತ್ಯಾದಿ. 8 ನಿಫ್ಟಿ ರಿಯಾಲಿಟಿ: ಗಾಡ್ರೇಜ್ ಪ್ರಾಪರ್ಟೀಸ್, ಪ್ರೆಸ್ಟೀಜ್ ಎಸ್ಟೇಟ್ಸ್, ಬ್ರಿಗೇಡ್ ಎಂಟರ್ಪ್ರೈಸಸ್, DLF. 9 ನಿಫ್ಟಿ ಮೀಡಿಯಾ: PVR, NDTV, ಸನ್ ಟಿವಿ, TV18, TV ಟುಡೇ, ಐನಾಕ್ಸ್. 10ನೇದು ನಿಫ್ಟಿ ಇನ್ಫ್ರಾ: ರಿಲಯನ್ಸ್ ಇಂಡಸ್ಟ್ರೀಸ್, L&T, ಅಲ್ಟ್ರಾಟೆಕ್ ಸಿಮೆಂಟ್, ಶ್ರೀ ಸಿಮೆಂಟ್ಸ್. 11 ನಿಫ್ಟಿ ಕನ್ಸಂಪ್ಷನ್ಸ್: ಏಷ್ಯನ್ ಪೇಂಟ್ಸ್, ಭಾರತಿ ಏರ್ಟೆಲ್, ಹ್ಯಾವಲ್ಸ್, ಟೈಟನ್, ವೋಲ್ಟಾಸ್. ಸ್ನೇಹಿತರೆ,
ವಿಡಿಯೋ ಚೆನ್ನಾಗಿದ್ರೆ ದಯವಿಟ್ಟು ಗುಡ್ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.